ಎಲ್ಲರಿಗೂ ನಮಸ್ಕಾರಗಳು. ಕದಂಬ ಸಾಮ್ರಾಜ್ಯ. ಕದಂಬ ಸಾಮ್ರಾಜ್ಯವು ದಕ್ಷಿಣ ಭಾರತದ ಪ್ರಾಚೀನ ಹಾಗೂ ಮಹತ್ವದ ರಾಜವಂಶಗಳಲ್ಲಿ ಒಂದಾಗಿದೆ. ಇದು ವಿಶೇಷವಾಗಿ ಕರ್ನಾಟಕದ ಇತಿಹಾಸದಲ್ಲಿ ಮೊದಲ ಸ್ವತಂತ್ರ ಕನ್ನಡ ರಾಜವಂಶ ಎಂದು ಗುರುತಿಸಲಾಗಿದೆ. ಸ್ಥಾಪನೆ. ಸ್ಥಾಪಕ ಮಯೂರಶರ್ಮ ಅಥವಾ ಮಯೂರವರ್ಮ. ಸ್ಥಾಪನೆಯ ಕಾಲ ಕ್ರಿಸ್ತಶಕ 345ರ ಸುಮಾರಿಗೆ. ರಾಜಧಾನಿ ಬನವಾಸಿ, ಇಂದಿನ ಉತ್ತರ ಕನ್ನಡ ಜಿಲ್ಲೆ. ಪ್ರಮುಖ ರಾಜರು ಮಯೂರಶರ್ಮ, ಕದಂಬ ವಂಶದ ಸ್ಥಾಪಕ. ಕಾಕುಸ್ಥವರ್ಮ, ಸಾಮ್ರಾಜ್ಯವನ್ನು ಬಲಿಷ್ಠಗೊಳಿಸಿದ ಶಕ್ತಿಶಾಲಿ ರಾಜ. ಶಾಂತಿವರ್ಮ, ಮೃಗೇಶವರ್ಮ, ರವಿವರ್ಮ ಪ್ರಮುಖ ಉತ್ತರಾಧಿಕಾರಿಗಳು. ಕದಂಬರ ಆಡಳಿತ ವ್ಯವಸ್ಥೆ. ರಾಜಶಾಹಿ ಆಡಳಿತ. ಆಡಳಿತದ ಕೇಂದ್ರದಲ್ಲಿ ರಾಜ ಇದ್ದನು. ರಾಜನು ಧರ್ಮನಿಷ್ಠ ಮತ್ತು ನ್ಯಾಯಪ್ರಿಯನಾಗಿರಬೇಕೆಂದು ಶಾಸನಗಳಲ್ಲಿ ಉಲ್ಲೇಖ. ಪ್ರಾಂತೀಯ ಆಡಳಿತ. ರಾಜ್ಯವನ್ನು ವಿಷಯ, ನಾಡು, ಗ್ರಾಮಗಳಾಗಿ ವಿಭಾಗಿಸಿದ್ದರು. ಸ್ಥಳೀಯ ಆಡಳಿತದಲ್ಲಿ ಗ್ರಾಮ ಸಭೆಗಳಿಗೆ ಮಹತ್ವ. ಅಧಿಕಾರಿಗಳು. ಮಹಾಪ್ರಧಾನ, ಸಂಧಿ ವಿಗ್ರಹಿಕ, ದಂಡನಾಯಕ ಮುಂತಾದ ಹುದ್ದೆಗಳು. ತೆರಿಗೆ ಸಂಗ್ರಹ ಮತ್ತು ನ್ಯಾಯ ವ್ಯವಸ್ಥೆಗೆ ಪ್ರತ್ಯೇಕ ಅಧಿಕಾರಿಗಳು. ತೆರಿಗೆ ಮತ್ತು ನ್ಯಾಯ. ಭೂ ತೆರಿಗೆ ಮುಖ್ಯ ಆದಾಯ ಮೂಲ. ನ್ಯಾಯವನ್ನು ಧರ್ಮಶಾಸ್ತ್ರಗಳ ಆಧಾರದ ಮೇಲೆ ನೀಡಲಾಗುತ್ತಿತ್ತು. ಕದಂಬರ ಸಂಸ್ಕೃತಿ. ಭಾಷೆ ಮತ್ತು ಸಾಹಿತ್ಯ. ಕನ್ನಡವನ್ನು ಆಡಳಿತ ಭಾಷೆಯಾಗಿ ಬಳಸಿದ ಮೊದಲ ರಾಜವಂಶ. ಶಾಸನಗಳಲ್ಲಿ ಕನ್ನಡ ಮತ್ತು ಸಂಸ್ಕೃತ ಭಾಷೆಗಳ ಬಳಕೆ. ಕನ್ನಡ ಭಾಷೆಯ ಬೆಳವಣಿಗೆಗೆ ಉತ್ತೇಜನ. ಧರ್ಮ. ಶೈವ ಮತ್ತು ವೈಷ್ಣವ ಧರ್ಮಗಳಿಗೆ ಸಮಾನ ಪ್ರೋತ್ಸಾಹ. ಧಾರ್ಮಿಕ ಸಹಿಷ್ಣುತೆ ಪ್ರಮುಖ ಲಕ್ಷಣ. ಕಲೆ ಮತ್ತು ಸಂಸ್ಕೃತಿ. ದೇವಸ್ಥಾನಗಳು ಸಂಸ್ಕೃತಿ ಹಾಗೂ ವಿದ್ಯೆಯ ಕೇಂದ್ರಗಳು. ಕದಂಬ ಶೈಲಿಯ ವಾಸ್ತುಶಿಲ್ಪ ಬೆಳವಣಿಗೆ. ಸಾಮಾಜಿಕ ಜೀವನ. ವರ್ಣ ವ್ಯವಸ್ಥೆ ಇದ್ದರೂ ಧಾರ್ಮಿಕ ಸಹಬಾಳ್ವೆ, ಕೃಷಿ, ವ್ಯಾಪಾರ ಮತ್ತು ಕೈಗಾರಿಕೆ ಸಮಾಜದ ಆಧಾರ. ಕದಂಬರ ಕಲೆ ಮತ್ತು ವಾಸ್ತುಶಿಲ್ಪ. ಕದಂಬರು ಕರ್ನಾಟಕದ ಮೊದಲ ಸ್ವತಂತ್ರ ಸ್ಥಳೀಯ ರಾಜವಂಶ. ಅವರ ಕಲೆ ವಾಸ್ತುಶಿಲ್ಪವು ದಕ್ಷಿಣ ಭಾರತದ ದೇವಸ್ಥಾನ ಶೈಲಿಗೆ ಬುನಾದಿಯಾಯಿತು. ಕದಂಬರ ವಾಸ್ತುಶಿಲ್ಪ. ಕದಂಬ ಶಿಖರ ಪಿರಮಿಡ್ ಆಕಾರದ ಹಂತ ಹಂತವಾಗಿ ಮೇಲಕ್ಕೆ ಏರುವ ಶಿಖರ. ಇದು ಕದಂಬರ ವಿಶಿಷ್ಟ ಗುರುತು. ಸರಳತೆ ಮತ್ತು ಸ್ಥಿರತೆ. ಅಲಂಕಾರ ಕಡಿಮೆ. ದೃಢತೆ ಮತ್ತು ಸಮತೋಲನಕ್ಕೆ ಆದ್ಯತೆ. ದೇವಾಲಯಗಳ ಪ್ರಾಬಲ್ಯ. ಶೈವ ಧರ್ಮಕ್ಕೆ ಒತ್ತು ನೀಡಿದ ದೇವಸ್ಥಾನಗಳು ಹೆಚ್ಚು. ಸ್ಥಳೀಯ ವಸ್ತುಗಳ ಬಳಕೆ. ಕಲ್ಲು ಮತ್ತು ಇಟ್ಟಿಗೆಗಳ ಬಳಕೆ. ಪ್ರಸಿದ್ಧ ದೇವಾಲಯಗಳು. ಮಧುಕೇಶ್ವರ ದೇವಾಲಯ ಬನವಾಸಿ. ಕುಂಬಟೇಶ್ವರ ದೇವಾಲಯ ಕುಂಬಟ. ಹಳಸಿ ದೇವಾಲಯ ಸಮೂಹ. ಕದಂಬರ ಕಲೆ. ಶಿಲ್ಪಕಲೆ. ದೇವದೇವತೆಗಳ ಸರಳ ಶಾಂತ ಭಂಗಿಯ ಶಿಲ್ಪಗಳು. ಶಿಲಾಶಾಸನಗಳು. ಬ್ರಾಹ್ಮಿ ಮೂಲದ ಲಿಪಿ. ನಂತರ ಕನ್ನಡ, ಸಂಸ್ಕೃತ ಬಳಕೆ. ಚಿತ್ರಕಲೆ ಅಲ್ಪ ಪ್ರಮಾಣದಲ್ಲಿ ಮಾತ್ರ ಸಿಕ್ಕಿದೆ, ಆದರೂ ಶಿಲ್ಪಗಳಲ್ಲಿ ಕಲಾತ್ಮಕ ನೈಪುಣ್ಯ ಗೋಚರಿಸಿದೆ. ಕದಂಬರ ಭಾಷೆ. ಕನ್ನಡ. ಕದಂಬರ ಆಡಳಿತ ಕಾಲದಲ್ಲಿ ಕನ್ನಡಕ್ಕೆ ರಾಜಾಶ್ರಯ ದೊರೆಯಿತು. ಸಂಸ್ಕೃತ. ಧರ್ಮ, ಶಾಸನಗಳು ಹಾಗೂ ವಿದ್ಯಾಭ್ಯಾಸದಲ್ಲಿ ಸಂಸ್ಕೃತ ಬಳಕೆ ಇತ್ತು. ಶಾಸನ ಭಾಷೆ. ಕನ್ನಡ, ಸಂಸ್ಕೃತ ಎರಡರಲ್ಲೂ ಶಾಸನಗಳು ಲಭ್ಯ. ಲಿಪಿ. ಪ್ರಾರಂಭದಲ್ಲಿ ಬ್ರಾಹ್ಮಿ ಮೂಲದ ಲಿಪಿ, ನಂತರ ಪ್ರಾಚೀನ ಕನ್ನಡ ಲಿಪಿಯ ಬೆಳವಣಿಗೆ. ಕದಂಬರ ಕಾಲದ ಸಾಹಿತ್ಯದ ಸ್ವರೂಪ. ಕದಂಬರ ಕಾಲದಲ್ಲಿ ಸಾಹಿತ್ಯಕ್ಕಿಂತ ಶಾಸನ ಸಾಹಿತ್ಯ ಹೆಚ್ಚು ಬೆಳವಣಿಗೆಯಾಯಿತು. ಸಾಹಿತ್ಯವು ಮುಖ್ಯವಾಗಿ ಧರ್ಮ, ದಾನ, ರಾಜಕೀಯ ಮತ್ತು ಸಮಾಜ ವಿಷಯಗಳನ್ನು ಒಳಗೊಂಡಿತ್ತು. ಶಾಸನ ಸಾಹಿತ್ಯ. ಕದಂಬರ ಸಾಹಿತ್ಯದ ಪ್ರಮುಖ ಆಧಾರವೇ ಶಿಲಾಶಾಸನಗಳು. ಶಾಸನಗಳಲ್ಲಿ ರಾಜರ ವಂಶಾವಳಿ, ವಿಜಯಗಳು, ದೇವಾಲಯ, ದಾನಗಳ ವಿವರಗಳಿವೆ. ಹಳಸಿ, ಬನವಾಸಿ, ತಾಳಗುಂದ, ಕುಂಬಟ ಮೊದಲಾದ ಸ್ಥಳಗಳಲ್ಲಿ ಶಾಸನಗಳು ದೊರೆತಿವೆ. ಸಾಹಿತ್ಯ ಪೋಷಣೆ. ಪಂಡಿತರು, ಕವಿಗಳಿಗೆ ರಾಜಾಶ್ರಯ. ವೇದ, ಉಪನಿಷತ್ತು, ಧರ್ಮಶಾಸ್ತ್ರಗಳ ಅಧ್ಯಯನಕ್ಕೆ ಉತ್ತೇಜನ. ಪ್ರಾಚೀನ ಕನ್ನಡ ಸಾಹಿತ್ಯಕ್ಕೆ ನೆಲೆ ಸಿದ್ಧವಾಯಿತು. ಕದಂಬ ಸಾಮ್ರಾಜ್ಯದ ಅವನತಿಯ ಕಾರಣಗಳು. ಚಾಲುಕ್ಯರ ಉದಯ. ಆಂತರಿಕ ಕಲಹಗಳು. ದುರ್ಬಲ ಉತ್ತರಾಧಿಕಾರಿಗಳು. ಸೈನಿಕ ದುರ್ಬಲತೆ. ಪ್ರಾಂತೀಯ ಸಾಮಂತ ಶಕ್ತಿಗಳ ಬಲವರ್ಧನೆ. ಆರ್ಥಿಕ ಒತ್ತಡ.